ಯುಗಾದಿ ಈ ಹೆಸರು ಕೇಳಿದ ತಕ್ಷಣ ನಮಗೆಲ್ಲರಿಗೂ ಹೊಸ ವರ್ಷದ ಸಂಭ್ರಮ, ಜೊತೆಗೆ ಬೇವು ಬೆಲ್ಲದ ಆ ವಿಶೇಷ ರುಚಿ ನೆನಪಾಗುತ್ತೆ. ಆದರೆ ಯುಗಾದಿ ಎಂದ್ರೆ ಕೇವಲ ಒಂದು ಹಬ್ಬನಾ? ಖಂಡಿತ ಇಲ್ಲ. ಇದು ತತ್ವಶಾಸ್ತ್ರ, ಖಗೋಳ ವಿಜ್ಞಾನ ಮತ್ತು ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧ, ಹೀಗೆ ಹಲವಾರು ಆಳವಾದ ವಿಷಯಗಳನ್ನ ತನ್ನೊಳಗೆ ಇಟ್ಕೊಂಡಿರೋ ಒಂದು ಮಹತ್ವದ ದಿನ. ಇದು ಕೇವಲ ಕ್ಯಾಲೆಂಡರ್ ಬದಲಾಗೋದಲ್ಲ, ಬದಲಿಗೆ ಜೀವನದ ಪ್ರತಿಯೊಂದು ಅನುಭವವನ್ನು ನಾವು ಹೇಗೆ ಸ್ವಾಗತಿಸಬೇಕು ಅನ್ನೋ ಒಂದು ದೊಡ್ಡ ಸಂದೇಶವನ್ನೇ ನಮಗೆ ಕೊಡುತ್ತೆ. ಹಾಗಾದ್ರೆ ಬನ್ನಿ, ಈ ಪ್ರಾಚೀನ ಹಬ್ಬದ ಹಿಂದಿರುವ ಆಳವಾದ ಅರ್ಥವನ್ನ ಅರ್ಥಮಾಡಿಕೊಳ್ಳೋಣ. ಮೊದಲು ಯುಗಾದಿಯ ಸಂಭ್ರಮದ ಆಚರಣೆಗಳಿಂದ ಶುರುಮಾಡಿ, ನಂತರ ಅದರ ಖಗೋಳದ ಪ್ರಾಮುಖ್ಯತೆಯನ್ನು ನೋಡಿ, ಕೊನೆಗೆ ಅದರ ತಾತ್ವಿಕ ಸಂದೇಶದ ತಿರುಳೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹೊಸ ವರ್ಷದ ಆಚರಣೆಯಿಂದಲೇ ಶುರು ಮಾಡೋಣ. ಯುಗಾದಿ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಹೊಸ ಆರಂಭದ, ಹೊಸ ಭರವಸೆಗಳ ದಿನ ಅಲ್ವಾ? ಯುಗಾದಿ ಬಂತು ಅಂದ್ರೆ ಅದರ ತಯಾರಿ ಕೆಲವು ದಿನಗಳ ಮೊದಲೇ ಶುರುವಾಗುತ್ತೆ. ಮನೆಗಳನ್ನೆಲ್ಲ ಸ್ವಚ್ಛ ಮಾಡಿ, ಬಾಗಿಲಿಗೆ ಹಸಿರು ಮಾವಿನ ಎಲೆಗಳ ತೋರಣ ಕಟ್ಟಿ, ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗೋಳಿ ಹಾಕಿದ್ರೆ ಆ ಕಳೆಯೇ ಬೇರೆ. ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದೆಲ್ಲವೂ ಒಂದು ರೀತಿಯಲ್ಲಿ ಒಂದು ಹೊಸ ಸ್ವಚ್ಛ ಆರಂಭದ ಸಂಕೇತ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಒಂದೇ ಒಂದು ಖಗೋಳ ಕ್ಷಣವನ್ನ ಭಾರತದ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳಿಂದ ಆಚರಿಸಲಾಗುತ್ತೆ. ನಮ್ಮ ಕರ್ನಾಟಕ ಮತ್ತೆ ಆಂಧ್ರದಲ್ಲಿ ಯುಗಾದಿ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಇದನ್ನ ಗುಡಿಪಾಡ್ವಾ ಅಂತಾರೆ, ಹಾಗೆ ಉತ್ತರ ಭಾರತದಲ್ಲಿ ನವಸಂವತ್ಸರ ಅಂತಾರೆ. ನೋಡಿ, ಹೆಸರುಗಳೆಷ್ಟೇ ಬೇರೆ ಇರಬಹುದು, ಆದ್ರೆ ಆಚರಣೆಯಿಂದಿರೋ ಮೂಲ ಉದ್ದೇಶ ಒಂದೇ, ಒಂದು ಹೊಸ ವಾರ್ಷಿಕ ಚಕ್ರದ ಆರಂಭ. ಸರಿ, ಈ ಹಬ್ಬದ ಆಚರಣೆಗಳನ್ನು ಬಿಟ್ಟು ಈಗ ಅದರ ಹೆಸರಿನಲ್ಲೇ ಅಡಗಿರೋ ಒಂದು ದೊಡ್ಡ ರಹಸ್ಯದ ಕಡೆಗೆ ಹೋಗೋಣ. ಯುಗಾದಿ ಅನ್ನೋದು ಕೇವಲ ಒಂದು ಪದವಲ್ಲ, ಅದು ನಮ್ಮ ಇಡೀ ಬ್ರಹ್ಮಾಂಡದ ಗಡಿಯಾರದ ಒಂದು ಸಂಕೇತ. ಯುಗಾದಿ ಈ ಪದವನ್ನೇ ನೋಡಿ. ಇದು ಯುಗ ಮತ್ತು ಆದಿ ಅನ್ನೋ ಎರಡೂ ಸಂಸ್ಕೃತ ಪದಗಳಿಂದ ಬಂದಿದೆ. ಯುಗ ಅಂದ್ರೆ ಕಾಲ ಅಥವಾ ಒಂದು ಮಹಾಯುಗ, ಮತ್ತು ಆದಿ ಅಂದ್ರೆ ಆರಂಭ. ಹಾಗಾಗಿ ಯುಗಾದಿಯ ಅರ್ಥ ಕೇವಲ ಒಂದು ಹೊಸ ವರ್ಷದ ಆರಂಭ ಅಂತ ಅಲ್ಲ, ಬದಲಾಗಿ ವಿಶ್ವದ ಕ್ರಮದಲ್ಲಿ ಒಂದು ಹೊಸ ಯುಗದ ಆರಂಭ ಅಂತ. ಇದು ಸಮಯದ ಬಗ್ಗೆ ನಮ್ಮ ಪೂರ್ವಜರಿಗೆ ಎಷ್ಟೊಂದು ಆಳವಾದ ತಿಳುವಳಿಕೆ ಇತ್ತು ಅನ್ನೋದನ್ನ ತೋರಿಸುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ಯುಗಾದಿಗೆ ಇನ್ನೊಂದು ದೊಡ್ಡ ಮಹತ್ವ ಇದೆ. ಬ್ರಹ್ಮಪುರಾಣ ಹೇಳೋ ಪ್ರಕಾರ ಇದೇ ದಿನ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನೇ ಪ್ರಾರಂಭಿಸಿದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಯುಗಾದಿ ಅನ್ನೋದು ಕೇವಲ ಹೊಸ ವರ್ಷ ಅಲ್ಲ, ಅದು ಸ್ವತಃ ಸಮಯದ ಜನ್ಮದಿನ ಇದ್ದಾಗೆ. ಯುಗಾದಿ ಯಾಕೆ ಪ್ರತಿವರ್ಷ ಬೇರೆ ದಿನಾಂಕದಂದು ಬರುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಯಾಕಂದ್ರೆ ನಾವನುಸರಿಸೋದು ಚಾಂದ್ರ ಸೌರ ಪಂಚಾಂಗವನ್ನ. ಇದು ನಾವು ದಿನನಿತ್ಯ ಬಳಸೋ ಗ್ರೆಗೋರಿಯನ್ ಕ್ಯಾಲೆಂಡರ್ ತರ ಅಲ್ಲ. ಇದು ಕೇವಲ ಸೂರ್ಯನ ಚಲನೆಯನ್ನಲ್ಲ, ಚಂದ್ರನ ಹಂತಗಳನ್ನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಡುತ್ತೆ. ಈ ಎರಡನ್ನೂ ಸಮನ್ವಯಗೊಳಿಸೋ ಒಂದು ಅದ್ಭುತ ವ್ಯವಸ್ಥೆ ಇದು. ಹಾಗಾದ್ರೆ ಈ ಸೌರಮಾನ ಮತ್ತೆ ಚಾಂದ್ರಮಾನದ ಲೆಕ್ಕಾಚಾರವನ್ನ ಹೇಗೆ ಸರಿ ಮಾಡ್ತಾರೆ? ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಅಂತ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತೆ. ಈ ಒಂದು ಬುದ್ಧಿವಂತ ವ್ಯವಸ್ಥೆಯಿಂದಾಗಿ ನಮ್ಮ ಹಬ್ಬಗಳು ಯಾವಾಗ್ಲೂ ಪ್ರಕೃತಿಯ ಋತುಚಕ್ರಗಳ ಜೊತೆಗೆ ಸರಿಯಾಗಿ ಹೊಂದಿಕೊಂಡು ಹೋಗ್ತವೆ. ಸರಿ, ನಾವು ಇಷ್ಟೊತ್ತು ಮಾತಾಡಿದ್ದು ವಿಶ್ವದ ಕ್ಯಾಲೆಂಡರ್ ಬಗ್ಗೆ. ಈಗ ಅದನ್ನೇ ನಮ್ಮ ಕಣ್ಣಿಗೆ ಕಾಣೋ ಪ್ರಕೃತಿ ಜೊತೆ ಹೇಗೆ ಜೋಡಿಸ್ಬೋದು ಅಂತ ನೋಡೋಣ. ಯಾಕಂದ್ರೆ ಯುಗಾದಿ ಕೇವಲ ಒಂದು ಖಗೋಳ ಘಟನೆಯಲ್ಲ, ಅದು ಭೂಮಿಯ ಮೇಲಾಗುವ ಬದಲಾವಣೆಗಳ ಪ್ರತಿಬಿಂಬ ಕೂಡ ಹೌದು. ಈ ಒಂದು ಮಾತು ಯುಗಾದಿಯ ಸಂಪೂರ್ಣ ಸಾರವನ್ನೇ ಹಿಡಿದಿಡುತ್ತೆ. ಯುಗಾದಿ ಹಬ್ಬದಲ್ಲಿ ನಾವು ಬಳಸೋ ಪದಾರ್ಥಗಳನ್ನ ಸುಮ್ನೆ ಹಾಗೆ ಆಯ್ಕೆ ಮಾಡಿದ್ದಲ್ಲ, ಬದಲಿಗೆ ಆ ನಿರ್ದಿಷ್ಟ ಋತುವಿನಲ್ಲಿ ಪ್ರಕೃತಿ ನಮಗೆ ಏನನ್ನ ಕೊಡುತ್ತದೆಯೋ ಅದನ್ನೇ ನಾವು ಬಳಸ್ತೇವೆ. ಯುಗಾದಿ ಅಂದ್ರೆ ಅದು ವಸಂತ ಋತುವಿನ ಆಗಮನದ ಸಂಕೇತ. ಆ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯೇ ಒಂದು ರೀತಿ ಹೊಸ ಚೈತನ್ಯದಿಂದ ತುಂಬಿರುತ್ತೆ. ಗಿಡಮರಗಳಲ್ಲಿ ಹೊಸ ಚಿಗುರು, ಬೇವಿನ ಮರದಲ್ಲಿ ಹೂವು, ಕಚ್ಚಾ ಮಾವಿನಕಾಯಿಗಳು, ಪ್ರಕೃತಿಯ ಈ ಒಂದು ಹೊಸ ಹುಟ್ಟೆ ಯುಗಾದಿಯ ನಿಜವಾದ ಸಾರ. ಈಗ ನಾವು ಈ ಹಬ್ಬದ ಅತ್ಯಂತ ಪ್ರಮುಖ, ಅದರ ತಾತ್ವಿಕ ತಿರುಳಿನ ಕಡೆಗೆ ಬರೋಣ. ಅದೇ ಯುಗಾದಿಯ ಪ್ರಮುಖ ಖಾದ್ಯ, ಆ ಖಾದ್ಯದ ಹಿಂದಿರುವ ಅದ್ಭುತ ಸಂದೇಶ. ಒಂದು ಸಿಂಪಲ್ ತಿಂಡಿ ಅಂದ್ರೆ ನಮ್ಮ ಬೇವು ಬೆಲ್ಲ ಅಥವಾ ಯುಗಾದಿ ಪಚ್ಚಡಿ, ಅದು ಇಡೀ ಜೀವನದ ಫಿಲಾಸಫಿಯನ್ನೇ ಹೇಗೆ ಹೇಳೋಕ್ ಸಾಧ್ಯ? ಕೇವಲ ಒಂದು ಬಟ್ಟಲಿನಲ್ಲಿರುವ ಆ ಮಿಶ್ರಣ ಇಡೀ ಜೀವನದ ತತ್ವಶಾಸ್ತ್ರವನ್ನ ಹೇಗೆ ಪ್ರತಿನಿಧಿಸುತ್ತೆ? ಯಾಕಂದ್ರೆ ಯುಗಾದಿ ಪಚ್ಚಡಿ ಅನ್ನೋದು ಕೇವಲ ಬಾಯಿಗೆ ರುಚಿ ಕೊಡೋಕೆ ಮಾಡಿದ್ದಲ್ಲ,
ಬದಲಿಗೆ ಜೀವನದ ಸತ್ಯವನ್ನ ತಿಳಿಸೋಕೆ ಮಾಡಿರೋ ಒಂದು ಖಾದ್ಯ. ಇದು ಮುಂದೆ ಬರೋ ವರ್ಷದಲ್ಲಿ ನಾವು ಎದುರಿಸಬಹುದಾದ ಎಲ್ಲಾ ರೀತಿಯ ಅನುಭವಗಳ ಒಂದು ಸಾಂಕೇತಿಕ ಸಮ್ಮಿಲನ. ಬನ್ನಿ, ಇದರಲ್ಲಿರೋ ಒಂದೊಂದು ರುಚಿಯ ಹಿಂದಿನ ಅರ್ಥ ಏನು ಅಂತ ನೋಡೋಣ. ಕಹಿಯಾದ ಬೇವಿನ ಹೂವು ದುಃಖ ಮತ್ತೆ ಕಷ್ಟಗಳನ್ನ ಪ್ರತಿನಿಧಿಸಿದ್ರೆ, ಸಿಹಿಯಾದ ಬೆಲ್ಲ ಸಂತೋಷವನ್ನ ಸಂಕೇತಿಸುತ್ತೆ. ಹುಣಸೆಹಣ್ಣಿನ ಹುಳಿ ಸವಾಲುಗಳನ್ನ, ಹಸಿ ಮಾವಿನ ಒಗರು ಅನಿರೀಕ್ಷಿತ ತಿರುವುಗಳನ್ನ, ಉಪ್ಪು ಜೀವನದ ಮೇಲಿನ ಆಸಕ್ತಿ ಮತ್ತು ಭಯವನ್ನ, ಇನ್ನು ಖಾರ ನಮ್ಮ ಕೋಪದಂತಹ ಭಾವೋದ್ರಿಕ್ತ ಕ್ಷಣಗಳನ್ನ ಪ್ರತಿನಿಧಿಸುತ್ತೆ. ನೋಡಿ, ಇದರಲ್ಲಿರೋ ಸಂದೇಶ ಎಷ್ಟು ಪವರ್ಫುಲ್ ಆಗಿದೆ. ಹೊಸ ವರ್ಷ ಅಂದ್ರೆ ಎಲ್ಲವೂ ಚೆನ್ನಾಗೇ ಇರುತ್ತೆ ಅನ್ನೋ ಕುರುಡು ಆಶಾವಾದದಿಂದ ನಾವು ಅದನ್ನ ಸ್ವಾಗತಿಸಬಾರ್ದು. ಜೀವನದಲ್ಲಿ ಕಷ್ಟಗಳು ಕೂಡ ಒಂದು ಭಾಗ, ಅವು ಬರ್ತಾವೆ ಅನ್ನೋ ಅರಿವಿನೊಂದಿಗೆ ಸಮಚಿತ್ತದಿಂದ ಅದನ್ನ ಸ್ವೀಕರಿಸಬೇಕು ಅನ್ನೋದೇ ಈ ಪಚ್ಚಡಿಯ ಸಂದೇಶ. ಹಾಗಾದ್ರೆ ಈ ತತ್ವಶಾಸ್ತ್ರವನ್ನೆಲ್ಲ ಒಟ್ಟಿಗೆ ಸೇರಿಸಿ ಮುಂಬರುವ ವರ್ಷಕ್ಕೆ ನಾವು ಹೇಗೆ ಸಿದ್ಧರಾಗಬಹುದು? ಯುಗಾದಿ ಕೇವಲ ಒಂದು ಆಚರಣೆಯಲ್ಲ, ಅದು ನಮ್ಮನ್ನ ಮಾನಸಿಕವಾಗಿ ಸಿದ್ಧಪಡಿಸೋ ಒಂದು ಪ್ರಕ್ರಿಯೆ ಕೂಡ. ಯುಗಾದಿಯ ಇನ್ನೊಂದು ಮುಖ್ಯವಾದ ಸಂಪ್ರದಾಯ ಅಂದ್ರೆ ಪಂಚಾಂಗ ಶ್ರವಣ. ಇದು ಕೇವಲ ಭವಿಷ್ಯ ಕೇಳೋದಲ್ಲ, ಬದಲಾಗಿ ಮುಂಬರುವ ವರ್ಷದಲ್ಲಿ ಮಳೆ, ಬೆಳೆ ಹೇಗಿರುತ್ತೆ, ಗ್ರಹಗತಿಗಳು ಹೇಗಿವೆ ಅಂತ ತಿಳಿದುಕೊಂಡು ಸಂಭಾವ್ಯ ಘಟನೆಗಳಿಗೆ ಮಾನಸಿಕವಾಗಿ ಸಿದ್ಧರಾಗುವ ಒಂದು ಅದ್ಭುತ ವಿಧಾನ. ಈ ಪಂಚಾಂಗ ಅನ್ನೋದು 5 ಮುಖ್ಯ ಅಂಗಗಳಿಂದ ಮಾಡಲ್ಪಟ್ಟಿದೆ: ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ. ಇವು ಮುಂಬರುವ ವರ್ಷದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ವಿವರವಾದ ಚೌಕಟ್ಟನ್ನ ನಮ್ಗೆ ಕೊಡುತ್ತೆ, ಮತ್ತೆ ಮುಂದಿನ ದಿನಗಳಿಗೆ ಮಾರ್ಗದರ್ಶನ ನೀಡುತ್ತೆ. ಹಾಗಾಗಿ ಕೊನೆಯಲ್ಲಿ ಹೇಳೋದಾದ್ರೆ, ಯುಗಾದಿಯ ಸಂದೇಶ ತುಂಬಾ ಸ್ಪಷ್ಟವಾಗಿದೆ. ಇದು ಜೀವನದ ಕಹಿ ಮತ್ತು ಸಿಹಿ ಎರಡೂ ಅನುಭವಗಳನ್ನ ಸಮಾನವಾಗಿ ಸ್ವೀಕರಿಸೋಕೆ ಬೇಕಾದ ಒಂದು ತಾತ್ವಿಕ ದೃಷ್ಟಿಕೋನವನ್ನ ನಮ್ಗೆ ಕೊಡುತ್ತೆ. ಭವಿಷ್ಯವನ್ನ ಕೇವಲ ಕುರುಡು ನಂಬಿಕೆಯಿಂದಲ್ಲ, ಬದಲಿಗೆ ಸಮತೋಲನ, ಜ್ಞಾನ ಮತ್ತು ಭರವಸೆಯಿಂದ ಸ್ವಾಗತಿಸೋಕೆ ನಮ್ಗೆ ಕಲಿಸುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ನಾವು ಹೊಸ ವರ್ಷ ಅಂದ ತಕ್ಷಣ ಹೊಸ ನಿರ್ಣಯಗಳನ್ನ ಮಾಡ್ತೀವಿ. ಆದ್ರೆ ಯುಗಾದಿ ನಮ್ಗೆ ಬೇರೆದ್ದನ್ನೇ ಹೇಳುತ್ತೆ. ಒಂದು ವೇಳೆ ಹೊಸ ವರ್ಷ ಅನ್ನೋದು ಕೇವಲ ಹೊಸ ನಿರ್ಣಯಗಳನ್ನ ಮಾಡೋದ್ರ ಬಗ್ಗೆ ಅಲ್ಲದೆ, ಜೀವನದ ಎಲ್ಲ 6 ರುಚಿಗಳನ್ನ ಅಂದ್ರೆ ಎಲ್ಲ ಅನುಭವಗಳನ್ನ ಸ್ವೀಕರಿಸಿ ಒಂದು ಸಮತೋಲನವನ್ನ ಕಂಡುಕೊಳ್ಳೋದ್ರ ಬಗ್ಗೆ ಇದ್ರೆ ಹೇಗಿರುತ್ತೆ? ಬಹುಶಃ ಈ ಆಲೋಚನೆಯಲ್ಲೇ ಈ ಹಬ್ಬದ ಆಳವಾದ ಜ್ಞಾನ ಅಡಗಿದೆ.